ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮೈಸೂರು ಹುಡುಗಿ ಮಂಡ್ಯ ಸೊಸೆ. ಸೊ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಅಣ್ಣ ಹೊಸದಾಗಿ ಕಟ್ಟಿರುವಂತ ಮನೆ ಇದು. ಸೊ ಇದು ವರಾಂಡ ಭಾಗ ನೀವೇನ್ ನೋಡ್ತಿದ್ದೀರಾ. ಇದು ಸ್ವಲ್ಪ ಮಿನಿ ಗಾರ್ಡನ್ ತರ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇ ನೇಮ್ ಬೋರ್ಡ್ ಕೂಡ ಹಾಕ್ಸಿದ್ದಾರೆ. ನಮ್ ದೊಡ್ಡಪ್ಪನ್ ನಮ್ ದೊಡ್ಡಮ್ಮ ಎಲ್ಲರದು ಕೂಡ ನೇಮ್ ಬೋರ್ಡ್ ಕೂಡ ಹಾಕ್ಸಿದ್ದಾರೆ. ಸೊ ಈ ಮನೆ ಅಂತೂ ಔಟ್ಲುಕ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿ ಬಂದಿದೆ. ನೈಟ್ ಟೈಮ್ ಅಂತೂ ಲೈಟ್ ಹಾಕಿದಾಗ ಸಖತ್ತಾಗಿರುತ್ತೆ. ಸೊ ಈ ಮನೆಗೆ ನೇಮು ಸಮೃದ್ಧಿ ನಿಲಯ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರಿ ಈ ತರ ಇರುತ್ತೆ. ಒಂದು ತುಳಸಿ ಕಟ್ಟೆ ಬೇರೆ ಇಟ್ಕೊಂಡಿದ್ದಾರೆ. ಸೊ ಇದು ಮೇನ್ ಡೋರು. ಈ ಡೋರ್ಗೆ ಪಾಲಿಶ್ ಎಲ್ಲ ಮಾಡಿಸಿ ನೀಟಾಗಿ ಔಟ್ಲುಕ್ ಅಂತೂ ಫೈನಲಿ ಚೆನ್ನಾಗಿ ಬಂದಿದೆ. ನಮ್ಮ ಅಕ್ಕ ಬೇರೆ ನಡ್ಕೊಂಡ್ ಬರ್ತಾವ್ರೆ. ಇವರು ನಮ್ಮ ಅತ್ತಿಗೆಯವರ ಅತ್ತಿಗೆ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಅವರಲ್ಲ, ಅವ್ರ ಅಣ್ಣನ ಹೆಂಡತಿ. ಸೊ ನಮ್ಮ ಅತ್ತಿಗೆ ಹಬ್ಬ ಇದ್ದ ಕಾರಣ ನಾವು ಬಂದಿದ್ದು. ಹಬ್ಬಕ್ಕೆ ಹೇಳಿದ್ರು ನಮ್ಗೆ. ನಮ್ಮ ಅತ್ತಿಗೆ ಇಲ್ಲಿ ಊಟ ಮಾಡ್ತಾ ಇದಾರೆ. ನಮ್ಮ ಅತ್ತೆ ನಮ್ಮ ಸೋದರದ ಅತ್ತೆ ಅವರೆಲ್ಲ ಬಂದಿದ್ರು. ಅವ್ರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ನೋಡಿ ಅಡಿಗೆ ಎಲ್ಲ ಮಾಡಿದ್ರು. ಸೊ ಅಡಿಗೆದ್ನು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಸೊ ಅದ್ ಮಾಡಿ ಎಲ್ಲ ಹಿಟ್ಟಾಗ್ಬಿಟ್ಟಿತ್ತು. ಸೊ ನಾವು ಫೈನಲಿ ಕೊನೆಗೆ ಬಂದಿದ್ವಿ. ಸೊ ನಮ್ಮ ಅತ್ತೆ ಇಲ್ಲಿ ಊಟ ಬಡಿಸ್ಕೊಡ್ತಾ ಇದಾರೆ. ನಮ್ಮ ಅಜ್ಜಿ ಊಟ ಆದ್ಮೇಲೆ ಹೊರಗಡೆ ಹೋಗ್ತಾ ಇದಾರೆ ನೋಡ್ಕೊಂಡು ಎಲ್ಲಾನು. ಸೊ ಇದು ಅಡಿಗೆ ಮನೆ. ಸೊ ಅವರು ಅಡಿಗೆ ಮನೆಗೆ ಚಿಮಣಿ ಎಲ್ಲ ಹಾಕ್ಸಿದ್ದಾರೆ. ಇದು ಹಾಲು. ಇಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಸೋಫಾ ಸೆಟ್ ಮೇಲೆ ಮಾತುಕತೆ ಆಡ್ಕೊಂಡು ಕೂತಿದ್ದಾರೆ ನಮ್ಮ ಅಣ್ಣವರು. ಸೊ ಇದು ಇಲ್ಲಿ ಬಂದ್ರೆ ಸೈಡ್ ಅಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಮತ್ತೆ ಸಿಂಕ್ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಆ ಸ್ಪೇಸ್ ಹಂಗೆ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೇನು ಫುಲ್ ಇದ್ ಮಾಡಿಸ್ಕೊಂಡಿಲ್ಲ. ಸೊ ಇದು ಬಾತ್ರೂಮ್ ಇದೆ. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೇ ಮಾಡಿಸಿದ್ದಾರೆ ಎಲ್ಲಾ ರೂಮ್ಗಳಿಗೂ. ಸೊ ಇದೊಂದು ಯಾರಾದ್ರೂ ಬಂದ್ರೆ ಹೋದ್ರೆ ಇರ್ಲಿ ಅಂತ ಸಪರೇಟ್ ಮಾಡಿಸಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್. ಸೊ ನಮ್ಮ ಅತ್ತಿಗೆ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫೋಟೋ ಒಂದು ಕ್ಲಾಕ್ ಎಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಇದು ಕೆಳಗಡೆನೆ ಒಂದು ರೂಮ್ ಇದು. ಇಲ್ಲಿ ಕಬೋರ್ಡು ಒಂದು ರೂಮು ಗೀಮು ಎಲ್ಲ ಕಬೋರ್ಡು ಎಲ್ಲ ಪ್ರತಿಯೊಂದು ಆಲ್ ಇನ್ ಒನ್ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಅವ್ರು ಈ ಮನೆಗೆ ಪಾರ್ಕಿಂಗ್ ಲಾಟ್ ಮಾಡಿಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಸಪರೇಟ್ ಪಾರ್ಕಿಂಗ್ ಲಾಟ್ ಐತೆ ಅವರಿಗೆ. ಸೊ ಹಾಗಾಗಿ ಅವ್ರು ಪಾರ್ಕಿಂಗ್ ಲಾಟ್ ಮಾಡಿಸ್ಕೊಂಡಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಳ್ಳಿಲ್ ಕಟ್ಟಿದ್ರು ಒಂಥರ ಅಷ್ಟು ಫಿನಿಶಿಂಗ್ ಆಗಿದೆ. ಸೊ ಚೆನ್ನಾಗಿದೆ ದೇವ್ರ ಮನೆ. ನನಗೆ ಗೊತ್ತಲ್ಲ ದೇವ್ರ ಮೇಲೆ ಬಹಳ ಭಕ್ತಿ. ಸೊ ಒಂದ್ ದೇವ್ರ ಮನೆಗೆ ಹೋಗ್ತಿದ್ದಂಗೆನೆ ಒಂದ್ ಪಾಸಿಟಿವ್ ವೈಬ್ ಬಂದಂಗ್ ಬರುತ್ತೆ. ಸೊ ಚಿಕನ್ ಮಟನ್ ಎಲ್ಲ ತಿಂದಿದ್ದು ಅಂತ ದೇವ್ರ ಮನೆಗೆ ಹೋಗೋ ಆಗಿಲ್ಲ. ಸೊ ಅದಕ್ಕೆ ನಾನು ಹಂಗೆ ಸ್ವಲ್ಪ ಜಸ್ಟ್ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಸೊ ಸ್ಟೆಪ್ಸ್ ಹತ್ಕೊಂಡ್ ಮೇಲ್ ಹೋದ್ರೆ ಮೇಲ್ಗಡೆ 2 ಫ್ಲವರ್ ಇದು ಇಟ್ಕೊಂಡಿದ್ರೆ. ಸೊ ಮೇಲ್ಗಡೆಯಿಂದ ದೇವ್ರ ಮನೆ ಈ ತರ ಕಾಣಿಸುತ್ತೆ. ಮೇಲ್ಗಡೆಯಿಂದ ನೋಡ್ಬೋದು ಕಾಣಿಸುತ್ತೆ. ಆ ತರ ಏನ್ ಇದಾಕಿಲ್ಲ, ಗ್ಲಾಸ್ ಆಗಿ ಬಿಟ್ಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ಬಂದ್ರೆ ಇಲ್ಲಿ 2 ರೂಮು ಬಾಲ್ಕನಿ. ಒಂದ್ ರೂಮಿಗೆ ಮಾತ್ರ ಬಾಲ್ಕನಿ ಬಂದಿರೋದು. ಇದು ನಮ್ಮ ಅಣ್ಣನ ಮನೆಯ ಒಳಗಿನ ವ್ಯೂ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು. ನಾನು ಹಂಗೆ ಸ್ಟೆಪ್ಸ್ ಹತ್ಕೊಂಡು ಮುಂದೆ ಹೋದ ತಕ್ಷಣ ಇಲ್ಲಿ ಪಕ್ಕದಲ್ಲೇ ಒಂದು ರೂಮ್ ಸಿಗುತ್ತೆ. ಅದು ಸಮ್ಮುಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಇಬ್ರಿಗೂನು. ಸೊ ಕೆಳಗಡೆ ಇರೋದು ಕೆಳಗಡೆ ಒಂದು ಬೆಡ್ರೂಮ್. ಇಲ್ಲಿ ನಮ್ ದೊಡ್ಡಮ್ಮಂಗೆ ಎತ್ತಕ್ ಆಗಲ್ಲ ಇಳಿಯಕ್ ಆಗಲ್ಲ ಅಂತ ಸೊ ಅಲ್ಲೂ ಒಂದ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಈ ಕಡೆ ಒಂದು ರೂಮ್ ಇದೆ. ಈ ಕಡೆ ರೂಮ್ ಅಲ್ಲಿ ಅದೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ ರೂಮ್ ಇದು. ಅವ್ರಿಲ್ಲೇ ಮಲ್ಕೊಳ್ಳೋದು ಅನ್ಸುತ್ತೆ, ನನಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಇಲ್ಲೊಂದು ಬಾಲ್ಕನಿ ಇದೆ. ಸೊ ಬಾಲ್ಕನಿಗೆ ನಾನು ಹೋಗ್ತಿಲ್ಲ. ಸೊ ಜಸ್ಟ್ ಹಂಗೆ ವಿಡಿಯೋ ಮಾಡ್ಕೊಂತಿದೀನಿ. ಬಾಲ್ಕನಿ ವ್ಯೂ ಅಂತೂ ಸೂಪರ್ ಆಗಿರುತ್ತೆ. ತುಂಬಾ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಗಾಳಿ ಎಲ್ಲ ತಗೊಂಡು ಆರಾಮಾಗಿ ರೆಸ್ಟ್ ಮಾಡಕ್ ಚೆನ್ನಾಗಿರುತ್ತೆ. ಸೊ ಗ್ಲಾಸ್ ಡಿಸೈನ್ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಕಬೋರ್ಡ್ ಅಲ್ಲಿ ಒಂದ್ ಮಿರರ್ ಮತ್ತೆ ಎಲ್ಲಾ ರೂಮ್ ಅಲ್ಲೂ ಅಷ್ಟೇ ಮಿರರ್ ಇಟ್ಟಿದ್ದಾರೆ. ಬಟ್ಟೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಸೊ ನಾನು ಅದನ್ನ ವಿಡಿಯೋ ಮಾಡೋದನ್ನ ಮರ್ತು ಬಿಟ್ಟಿದ್ದೀನಿ. ಸೊ ಹಳೆ ಟಿವಿನ ಸುಮ್ನೆ ಜಸ್ಟ್ ಆಗಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲೊಂದು ವಿಂಡೋ ಇದೆ. ಸೊ ಅದರಿಂದ ಪಕ್ಕ ಬರ್ತಿದ್ರೆ ಮಾಮೂಲಿ ಬಾಲ್ಕನಿ ಸಿಗುತ್ತೆ. ದೊಡ್ಡ ಬಾಲ್ಕನಿ ತರ ಇದು. ಏನಾದ್ರೂ ಒಣಗಾಕ್ಲಿಕ್ಕೆ ಏನಾದ್ರೂ ಇದ್ ಮಾಡ್ಕೊಳ್ಲಿಕ್ಕೆ ಇಲ್ಲಿ ಉಯ್ಯಾಲೆನೆಲ್ಲ ಹಾಕೊಂಡಿದ್ದಾರೆ. ಸೊ ಇಲ್ಲಿಂದ ನೋಡಿದ್ರೆ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ಈ ಡಿಸೈನ್ ಕೂಡ ಅಷ್ಟೇ. ಗೇಟ್ಗೆಲ್ಲ ಗ್ಲಾಸ್ ಡಿಸೈನು ಗ್ಲಾಸ್ ಎಲ್ಲ ಹಾಕ್ಸಿ ಸೂಪರ್ ಆಗಿರುತ್ತೆ.
ಸೊ ಎಲ್ಲಾನು ತುಂಬಾ ಪ್ಲಾನ್ ಮಾಡಿ ಕಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಹತ್ಕೊಂಡು ಹೋಗ್ತಿದ್ರೆ ಅಲ್ಲೂ ಒಂದು ಅಂಡೆ ಒಲೆ ಸ್ನಾನ ಅಂತ ಏನ್ ಹೇಳ್ತಾರೆ. ಈಗ ಹಳ್ಳಿ ಕಡೆ ಕಾಮನ್ ಆಗಿ ಸೌದೆ ಒಲೆ ಎಲ್ಲ ಇದಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಇಡ್ಸಿದ್ದಾರೆ. ಟೆರೇಸು ಸೂಪರ್ ಆಗಿರುತ್ತೆ. ಟೆರೇಸ್ ಹೋದ್ರೆ ವ್ಯೂ ಕೂಡ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದಲ್ಲ, ಅದೆಲ್ಲ ಇದು ತುಂಬ್ಕೊಂಡಿದೆ, ವೇಸ್ಟ್ ಎಲ್ಲ ತುಂಬ್ಕೊಂಡಿದ್ದಾರೆ ಅನ್ಸುತ್ತೆ. ಒಂದು ವಾಷಿಂಗ್ ಮಿಷಿನ್ ಬೇರೆ ಇಟ್ಕೊಂಡವ್ರೆ. ಸೊ ಅಲ್ಲಿಂದ ಇದೊಂದು ಡೋರ್ ಇದೆ. ಬ್ಯಾಕ್ ಬಂದ್ರೆ ಹಿಂಗೆ ಬ್ಯಾಕ್ ತಿರ್ಕೊಂಡ್ರೆ ಡೋರ್ ಓಪನ್ ಮಾಡಿದ್ರೆ ಟೆರೇಸ್ ಬರುತ್ತೆ. ಸೊ ಈ ಟೆರೇಸ್ ತುಂಬಾ ರಿಲ್ಯಾಕ್ಸ್ ಆಗಕ್ಕೆ ನೈಟ್ ಟೈಮ್ ಚೆನ್ನಾಗಿರುತ್ತೆ. ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನಮ್ಮ ಅಣ್ಣನ ಮನೆಯ ಹೋಮ್ ಟೂರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತೆ ಇಂತಹ ವಿಡಿಯೋಸ್ ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.